ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀರಾಮ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈಗ ನಿಮಗೆ ಗೊತ್ತಿರಂಗೆ IPL ಅರ್ಧಕ್ಕರ್ಧ ಮುಗ್ದೋಗ್ಬಿಟ್ಟಿದೆ. ಇವತ್ತು ಮ್ಯಾಚ್ ಆಗ್ತಾ ಇರೋದೆ RCB ಮತ್ತು DC 39ನೇ ಮ್ಯಾಚು. ಇದ್ಬಿಡ್ತು ಅಂದರೆ ಇನ್ನು ಇನ್ನೊಂದು 30 ಮ್ಯಾಚಸ್ ಕೂಡ ಇದೆ. ಅಂದರೆ ಪ್ಲೇ ಆಫ್ ಬಿಟ್ಟು ಹೇಳ್ತಾ ಇದ್ದೀನಿ, 30 ಮ್ಯಾಚಸ್ಗಳು ಕೂಡ ಇದೆ. ಹಾಗಾಗಿ ನಿಮಗೆಲ್ಲ ಒಂದು ಡೌಟ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಗ್ರೂಪ್ ಪಾಯಿಂಟ್ಸ್ ಟೇಬಲ್ ಯಾವ ಥರ ಇದೆ, ಯಾರು ಇಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಆಗ್ತಾರೆ, ಅದಾದ್ಮೇಲೆ ನಮ್ಮ RCB ಪ್ಲೇಸ್ ಯಾವ ಥರ ನಿಜವಾಗ್ಲೂ ಈ ಸಲ ಕ್ವಾಲಿಫೈಗೆ ಎಂಟರ್ ಆಗುತ್ತಾ, ಅದು ಎಂಟರ್ ಆಗೋದು ಕನ್ಫರ್ಮು. ಆದರೆ ಇನ್ನು ಎಷ್ಟು ಮ್ಯಾಚಸ್ಸನ್ನು ವಿನ್ ಆಗಬೇಕು, ಮತ್ತು ನೆಟ್ ರನ್ ರೇಟ್ ಮೇಲೆ ಏನಾದರೂ ಡಿಪೆಂಡ್ ಆಗಬೇಕಾ, ಸೊ ಯಾವ ಥರ ಇದೆ ಪ್ಲೇಸಸ್ಸು, ಸ್ವಲ್ಪ ಏನೇನು ಸರ್ಚ್ ಮಾಡ್ತಾನೆ ಇರ್ತಾರೆ ಏನೇನೋ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದೊಂದೇ ಟೀಮನ್ನು ಅನಲೈಸಿಸ್ ಮಾಡ್ತಾ ಹೋಗೋಣ. ಅಂದರೆ ಯಾವ ಟೀಮ್ ಕ್ವಾಲಿಫೈ ಆಗೋಕ್ಕೆ ಎಷ್ಟು ಮ್ಯಾಚಸ್ಸನ್ನು ಇನ್ನೂ ವಿನ್ ಆಗಬೇಕು, ಅದಾದಮೇಲೆ ಯಾವ ಟೀಮ್ಗೆ ಇನ್ನೂ ಚಾನ್ಸ್ ಇದೆ, ಮತ್ತು ಯಾವ ಟೀಮು ನೆಟ್ ರನ್ ರೇಟ್ ಮೇಲೆ ಡಿಪೆಂಡ್ ಆಗ್ಬೋದು, ಮತ್ತು ನಮ್ಮ RCBದು ಮೇಯ್ನಾಗಿ ಯಾವ ಥರ ಇದೆ ಏನು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದರೆ ಹಾಕಿ ಲೈಕನ್ನು. ಮತ್ತು ಈ IPL ಸೀಸನಲ್ಲಿ ನಿಮ್ಮ ಯಾವ ಫೇವ್ರೆಟ್ ಟೀಮ್ ಅಂತ ಕಾಮೆಂಟ್ ಮಾಡೋದಂತೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಈ ಸೀಸನಲ್ಲಿ ಒಂದೇನು ಶಾಕ್ ಆಗ್ತಿರೋದು ಅಂದರೆ ನೋಡಿ, SRH ಎಲ್ಲೋ ಇದ್ದ ಟೀಮು ಟಾಪ್ 3ಗೆ ಬಂದು ಕೂತ್ಕೊಂಡ್ಬಿಟ್ಟಿದೆ. ನೋಡ್ಬೋದು, ಯಾರು ಕೂಡ ಅಂದ್ಕೊಂಡಿರಲಿಲ್ಲ SRH ಬರುತ್ತೆ ಅಂತ. ಈಗ ನೋಡ್ಬೋದು SRH, LSG, KKR ಒಂಥರ ವೀಕೆಸ್ಟ್ ಟೀಮ್ ಅಂತ ಕನ್ಸಿಡರ್ ಕೂಡ ಆಗ್ಬಿಟ್ಟಿತ್ತು. ಆದರೆ ಬರ್ತಾ ಬರ್ತಾ ನೋಡಿ SRH ಪ್ರತಿ ಮ್ಯಾಚಲ್ಲಿ ಕೂಡ ಯಾವ ರೀತಿ ಕಂಬ್ಯಾಕ್ ಮಾಡ್ತಾ ಬರ್ತಿದೆ ಅಂದರೆ ಬ್ಯಾಟಿಂಗ್ ಲೈನಪ್ ನೋಡ್ಬಿಟ್ಟೆ ಫುಲ್ಲು ಇಲ್ಲಿ ಕಂಗಾಲಾಗೋಗ್ತಿದ್ದಾರೆ ತುಂಬ ಜನ. ಅಂದರೆ ತುಂಬ ಅಂತಲೇ ನಾನು ಕೂಡ ಅಷ್ಟೇ ಮುಂಚೆ ಮಾತಾಡ್ತಿದ್ವಿ ಮ್ಯಾಚನ್ನು ಲಾಸ್ ಆದ ತಕ್ಷಣ, ಅಂದರೆ ಗುರು ಇವ್ರದ್ದು ಬ್ಯಾಟಿಂಗ್ ಲೈನಪ್ ಇದೆ, ಬೌಲಿಂಗ್ ಲೈನಪ್ನ ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ, ಇವರು ಹೋಗ್ಬಿಡ್ತಾರೆ, ಇಲ್ಲಾಂದರೆ ವೀಕ್ ಟೀಮಾಗಿ ಉಳ್ಕೊಳ್ತಾರೆ ಅಂತ ನಾನು ಕೂಡ ಹೇಳಿದೆ. ಆದರೆ ಇವರು ಇಲ್ಲಿ ಕಂಬ್ಯಾಕ್ ಮಾಡೋದು ನೋಡ್ತಂದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಕಂಬ್ಯಾಕನ್ನು ಕೂಡ ಮಾಡೋದು. ಈಗ ಟಾಪ್ 1 ಪಂಜಾಬ್ ಇದ್ದರೆ, ಟಾಪ್ 2 RCB ಅವರು ಇದ್ದಾರೆ, ನಮ್ಮ ಟೀಮ್ ಕೂಡ ಇದೆ, ಮತ್ತು 3ನೇ ಪ್ಲೇಸಲ್ಲಿ SRH ಕೂಡ ಇದ್ದಾರೆ. ಅದಾದಮೇಲೆ ಸ್ಟ್ರಾಂಗ್ ಟೀಮ್ ಅಂತ ಅಂದ್ಕೊಂಡಿದ್ರು ರಾಜಸ್ಥಾನ್ ಅವರು. ಅವ್ರು ನೋಡಿದರೆ ಇಲ್ಲಿ 4ನೇ ಪ್ಲೇಸ್ಗೆ ಕುಸಿದು ಬಿಟ್ಟಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಅವರಿಗೆ ಕೆಲವೊಂದು ಮ್ಯಾಚಸ್ಸನ್ನು ತುಂಬ ಕೆಟ್ಟ ಕೂಡ ಆಡ್ತಾರೆ. ಲಾಸ್ಟ್ ಮ್ಯಾಚನ್ನು ಒಂದು ಬೆಂಕಿ ಬಿರುಗಾಳಿ ಆಟ ಆಡಿದ್ರು ಬಿಡಿ. ಮಾತ್ರ ಸೂರ್ಯವಂಶಿ ನಿಂತ್ಕೊಂಡು ಆಡಿದ್ರು 103 ರನ್ ಚಚ್ಚಿ ಬಿಸಾಕಿದ್ರಲ್ಲ ಅಪ್ಪ. ನೆಕ್ಸ್ಟ್ ಲೆವೆಲ್ ಕೂಡ ಆಡಿದ್ರು. ಅದಾದಮೇಲೆ ಕೆಲವೊಂದು 2 ಮ್ಯಾಚಸ್ನ ನೋಡಿದ್ವಿ ಅಂದರೆ ತುಂಬ ಕೆಟ್ಟಾಗಿ ಪರ್ಫಾರ್ಮೆನ್ಸನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ 4ನೇ ಪ್ಲೇಸ್ಗೆ ಕುಸ್ತೋಗ್ಬಿಟ್ರು. ಅವರು ಕೂಡ ಮುಂಚೆ 1ನೇ ಪ್ಲೇಸಲ್ಲಿ 2ನೇ ಪ್ಲೇಸ್ ಏನಾದರೂ ಕೂಡ ಇದ್ದರು ಇಲ್ಲಿ ರಾಜಸ್ಥಾನ್ ಅವರು. ಈಗ ನೋಡಿದ್ರೆ ಫುಲ್ಲು 4ನೇ ಪ್ಲೇಸ್ಗೆ ಬಂದಿದ್ದಾರೆ. ಈಗ ಪರವಾಗಿಲ್ಲ, ಒಂದೊಂದಾಗೆ ನೋಡ್ತಾ ಹೋಗೋಣಂತೆ ಯಾವ ಟೀಮು ಹೇಗೆ ಅಂತ. ಈಗ ಸದ್ಯಕ್ಕೆ ಸ್ಟ್ರಾಂಗ್ ಆಗಿ ಮತ್ತೆ ಟಾಪ್ ಟೇಬಲ್ಲಿ ಕೂತ್ಕೊಂಡಿರೋದು ಪಂಜಾಬ್ ಅವರು. ಒಂದೇ ಒಂದು ಮ್ಯಾಚನ್ನು ಲಾಸ್ ಆಗಿಲ್ಲ ಗುರು ಈ ಸೀಸನಲ್ಲಿ. ಆಡಿರೋ 7 ಮ್ಯಾಚಲ್ಲಿ 6 ಮ್ಯಾಚನ್ನು ವಿನ್ ಆಗಿದ್ದಾರೆ. ಅಂದರೆ ಒಂದು ಮ್ಯಾಚು KKR ಮತ್ತು ಪಂಜಾಬ್ ಮ್ಯಾಚಲ್ಲಿ ಮಳೆ ಬಂದು ನಿಂತೋಯ್ತು, ಬಟ್ ಒಂದು ಪಾಯಿಂಟ್ ಇಲ್ಲಿ KKR ಕೂಡ ಸಿಕ್ತು, ಪಂಜಾಬ್ ಅವ್ರಿಗೆ ಕೂಡ ಸಿಕ್ತು. ಹಾಗಾಗಿ ಆಡಿರೋ ಎಲ್ಲ ಮ್ಯಾಚಸ್ ಕೂಡ ಇಲ್ಲಿ ಪಂಜಾಬ್ ಅವರು ಲಾಸ್ ಇಲ್ದಂಗೆ ವಿನ್ ಆಗ್ತಾ ಬರ್ತಾರೆ. ಒಂಥರ ಸ್ಟ್ರಾಂಗೆಸ್ಟ್ ಟೀಮ್ ಆಗಿ ಇಲ್ಲಿ ಕಾಣ್ತಾ ಇರೋದು ಪಂಜಾಬ್ ಅವರು. ಲಾಸ್ಟ್ ಮ್ಯಾಚ್ ನೀವೇ ನೋಡಿದ್ರಿ, ಪಂಜಾಬ್ ಮತ್ತು DC. ಆ ಮ್ಯಾಚ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಟೀಮ್ ಮೇಲೂ ಅಷ್ಟೇ ಸೋಲೋ ಥರ ಕಾಣ್ತಾನೆ ಇಲ್ಲ. ನೀವು ಎಷ್ಟೇ ರನ್ನ ಪೇರಿಸ್ರಪ್ಪ, ನಾವು ಹೊಡಿಯೋಕೆ ರೆಡಿ ಇದೀವಿ ಅಂತ ಇಲ್ಲಿ ಪ್ರಿಯೇಶ್ ಆರ್ಯ ಮತ್ತು ಪ್ರಭು ಸಿಮ್ರನ್ ಸಿಂಗ್ ನಿಂತ್ಕೊಂಡು ಆಡ್ದಂಗೆ ಆ ಲೆವೆಲಲ್ಲಿ ಕೂಡ ಆಡ್ತಿದ್ರೆ. ಹಾಗಾಗಿ ಅವ್ರು ನೋಡ್ಬೋದು, ಈಗ ಇವರು ಆಲ್ಮೋಸ್ಟ್ ಪ್ಲೇ ಆಫ್ ಆಗೋದು ಕನ್ಫರ್ಮ್ ಕೂಡ ಆಗ್ಬಿಟ್ಟಿದೆ. ಇನ್ನೇನು 2 ಮ್ಯಾಚ್ ವಿನ್ ಆದ್ರೂ ಕೂಡ ಸಾಕು. ಇನ್ನೂ ಒಂದು 7 ಮ್ಯಾಚ್ ಕೂಡ ಇದೆ ಪಂಜಾಬ್ ಅವರಿಗೆ. ಅದರಲ್ಲಿ 2 ಮ್ಯಾಚನ್ನು ವಿನ್ ಆದ್ರೂ ಕೂಡ ಸಾಕು, 16 ಪಾಯಿಂಟ್ ಕೂಡ ಸಿಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಪ್ಲೇ ಆಫ್ಗೆ ಆರಾಮಾಗಿ ಎಂಟರ್ ಕೂಡ ಆಗ್ತಾರೆ. ಹಾಗಾಗಿ ಅವ್ರಿಗೇನು ಜಾಸ್ತಿ ತಲೆ ಬಿಸಿ ಇರೋದಿಲ್ಲ ಅಂತ. 2 ಮ್ಯಾಚ್ ಅಲ್ಲ, ಇನ್ನು ಎಲ್ಲ ಮ್ಯಾಚ್ ವಿನ್ ಆಗೋ ಕೆಪಾಸಿಟಿ ಕೂಡ ಇಲ್ಲಿ ಪಂಜಾಬ್ ಅವರಿಗಿದೆ. ಆ ಲೆವೆಲಲ್ಲಿ ಪ್ಲೇಯರ್ಸ್ ಫಾರ್ಮನ್ನು ಕೂಡ ಕಂಡುಕೊಂಡಿದ್ದಾರೆ. ಪ್ರತಿಯೊಬ್ಬರು ಬ್ಯಾಟ್ಸ್ಮನ್ಸ್ಗಳು ಕೂಡ ಇಲ್ಲಿ ಪ್ರಿಯೇಶ್ ಆರ್ಯ, ಪ್ರಭು ಸಿಂಗ್, ಅದಾದ್ಮೇಲೆ ಕೂಪರ್ ಕೊನಾಲಿ, ಮತ್ತು ಇಲ್ಲಿ ಮಾರ್ಕಸ್ ಸ್ಟೋನಿಸು, ಇವರು ಶ್ರೇಯಸ್ ಅಯ್ಯರ್ ಎಲ್ಲ ಕೂಡ ಒಳ್ಳೆ ಫಾರ್ಮಲ್ಲಿ ಕೂಡ ಇರೋದ್ರಿಂದ ಇಲ್ಲಿ 7 ಮ್ಯಾಚ್ ಕೂಡ ಗೆಲ್ಲೋ ಕೆಪಾಸಿಟಿ ಪಂಜಾಬ್ ಅವರಿಗೆ ಇಲ್ಲಿ ಎದ್ದು ಕಾಣ್ತಿದೆ. ಇನ್ನು 2ನೇ ಪ್ಲೇಸಲ್ಲಿ ನಮ್ಮ RCB ಟೀಮ್ ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು. ಈಗ RCB ಟೀಮಿಗೆ ಕೂಡ ಅಷ್ಟೇ ನೆಕ್ಸ್ಟ್ ಇನ್ನು 7 ಮ್ಯಾಚ್ ಕೂಡ ಇದೆ. ಆ 7 ಮ್ಯಾಚಲ್ಲಿ 3 ಮ್ಯಾಚನ್ನು ವಿನ್ ಆಗಲೇಬೇಕು. ಈಗ ರೀಸೆಂಟಾಗಿ GT ಮತ್ತು RCB ಮ್ಯಾಚ್ ಆದಾಗ ಅಲ್ಲಿ ಈಸಿಯಾಗಿ ವಿನ್ ಕೂಡ ಆದರು RCB ಅವರು. ಸೊ ಹಾಗಾಗಿ ಇನ್ನು 3 ಮ್ಯಾಚ್, ನೆಕ್ಸ್ಟ್ ಬರೋ 3 ಮ್ಯಾಚನ್ನು ವಿನ್ ಆದರು ಅಂದರೆ ಈಸಿಗೆ ಇಲ್ಲಿ 16 ಪಾಯಿಂಟ್ ಕೂಡ ಸಿಗುತ್ತೆ. ಆರಾಮಾಗಿ ಇಲ್ಲಿ ಪ್ಲೇ ಆಫ್ ಎಂಟರ್ ಕೂಡ ಆಗುತ್ತೆ. ಇನ್ ಕೇಸು 14 ಪಾಯಿಂಟ್ ಸಿಕ್ತು ಅಂದರೆ ನೆಟ್ ರನ್ ರೇಟ್ ಮೇಲೆ ಅಲ್ಲಿ ಡಿಪೆಂಡ್ ಆಗಬೇಕಾಗುತ್ತೆ. ಹಾಗಾಗಿ ಆಲ್ಮೋಸ್ಟ್ 3ಕ್ಕೆ 3 ಮ್ಯಾಚ್ ಕೂಡ ಹೊಡಿತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಯಾವುದಿದೆ ಏನೋ ಅಂದರೆ ಇವತ್ತು ಡೆಲ್ಲಿ ಮತ್ತು RCB ಮ್ಯಾಚ್ ಕೂಡ ಇದೆ. ಈ ಒಂದು ಮ್ಯಾಚನ್ನು ವಿನ್ ಆಗಬೇಕು. ಅದಾದಮೇಲೆ ನೆಕ್ಸ್ಟ್ ಗುಜರಾತ್ ಟೈಟನ್ಸ್ ಮತ್ತು RCB ಮ್ಯಾಚ್ ಇದೆ, ಅದು ವಿನ್ ಆಗಬೇಕು. ಅದಾದಮೇಲೆ 7ನೇ ತಾರೀಕು ಲಕ್ನೋ ಮೇಲೆ ಮ್ಯಾಚ್ ಕೂಡ ಇದೆ, ಅದು ಅವ್ರದ್ದೇ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಹಾಗಾಗಿ ಆ ಒಂದು ಮ್ಯಾಚ್ ಮೇಲೆ ವಿನ್ ಆದರು ಅಂದರೆ RCBಗೆ ಇಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಹಾಕಿ ಈಸಿ ಆಗಿಬಿಡುತ್ತೆ. ಇನ್ನು 3ನೇ ಪ್ಲೇಸಲ್ಲಿ ಈಗ SRH ಕೂಡ ಇದೆ. ಆಡಿರೋ 8 ಮ್ಯಾಚಲ್ಲಿ 5 ಮ್ಯಾಚನ್ನು ವಿನ್ ಕೂಡ ಆಗಿದ್ರೆ. ಸ್ಟಾರ್ಟಿಂಗ್ ನೋಡಿ ಅವರು
ಆರ್ ಸಿ ಬಿ ಮೇಲೆ ಫಸ್ಟ್ ಸೋತರು, ಅದಾದ್ಮೇಲೆ ಒಂದು ಮ್ಯಾಚನ್ನು ವಿನ್ ಆದ್ರು, ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಲಾಸ್ ಅನ್ನ ಕೂಡ ಆದ್ರು, ಅದಾದ್ಮೇಲೆ ತುಂಬಾ ನೆಟ್ ರನ್ ರೇಟ್ ಕೂಡ ಕಳ್ಕೊಂಡ್ರು, ಟೇಬಲ್ ಕೆಳಗೆ ಕೂತ್ಕೊಂಡಿದ್ರು. ಅದಾದ್ಮೇಲೆ ತಗೊಳ್ಳಿ ಆಡಿರೋ ಪ್ರತಿಯೊಂದು ಮ್ಯಾಚ್ ಕೂಡ ಕಂಟಿನ್ಯೂಸ್ ಗೆ ವಿನ್ ಹಾಕೊಂಡು ಕೂಡ ಬಂದಿರೋದು. ಎಲ್ಲ ಐದು ಮ್ಯಾಚ್ ಅನ್ನ ವಿನ್ ಆಗಿದ್ರೆ ಮತ್ತೆ 3 ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ದಾರೆ. ಹಾಗಾಗಿ ಅವರಿಗೆ ನೆಕ್ಸ್ಟ್ ಪ್ಲೇ ಆಫ್ ಗೆ ಎಂಟ್ರಿ ಆಗಬೇಕು ಅಂದ್ರೆ 6 ಮ್ಯಾಚಸ್ ಅಲ್ಲಿ ಅಟ್ಲೀಸ್ಟ್ 3 ಮ್ಯಾಚಸ್ ಗಳನ್ನ ಅವರು ವಿನ್ ಆಗ್ಲೇಬೇಕು. ಈಗ SRH ಕೂಡ ಅಷ್ಟೇ, ರಾಜಸ್ಥಾನ್ ಕೂಡ ಅಷ್ಟೇ, 6 ಮ್ಯಾಚ್ ಕೂಡ ಇದೆ ಅವರಿಬ್ಬರಿಗೂ ಕೂಡ. 6 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಅನ್ನ ವಿನ್ ಆಗಬೇಕು. ಮತ್ತೆ ಎರಡು ಟೀಮ್ ನ ನೆಟ್ ರನ್ ರೇಟ್ ಈಗಾಗಲೇ ಚೆನ್ನಾಗಿರೋದ್ರಿಂದ ಈ ಅಪ್ಕಮಿಂಗ್ ಮ್ಯಾಚಸ್ ಅಲ್ಲಿ ಇವರು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ಬೇಕು. ಅದ್ರ ಮೇಲೆ ಅವ್ರು ಪ್ಲೇ ಆಫ್ ಗೆ ಹೋಗ್ತಾರಾ ಇಲ್ವಾ ಅಂತ ಡಿಸೈಡ್ ಆಗುತ್ತೆ. ಇನ್ನ 5ನೇ ಪ್ಲೇಸಿಗೆ ಬಂದ್ವಿ ಅಂದ್ರೆ GT ಈಗ 5ನೇ ಪ್ಲೇಸ್ ಅಲ್ಲಿ ಕೂಡ ಇದೆ. ಆಡಿರೋ 8 ಮ್ಯಾಚಸ್ ಅಲ್ಲಿ 4 ಮ್ಯಾಚ್ ವಿನ್ ಆದ್ರೆ 4 ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದೆ, ಮತ್ತೆ 8 ಪಾಯಿಂಟ್ ಅನ್ನ ಕೂಡ ಪಡ್ಕೊಂಡಿದೆ. ಹಾಗೆ ತರ 50-50 ಇಲ್ಲಿ ಇರುವಂತದ್ದು ಇವರು. ಈಗ ನೆಕ್ಸ್ಟ್ 6 ಮ್ಯಾಚಸ್ ಕೂಡ ಇದೆ, ಅದರಲ್ಲಿ 4 ಮ್ಯಾಚ್ ಅವರು ವಿನ್ ಆಗ್ಲೇಬೇಕು. ಸೊ ಯಾವ ತರ ವಿನ್ ಆಗ್ತಾರೆ ಅಂತ ನಂಗಂತೂ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ನೋಡ್ಬೇಕು ಇನ್ನು 4 ಮ್ಯಾಚಸ್ ಅನ್ನ ಯಾವ ತರ ವಿನ್ ಆಗ್ತಾರೆ ಅಂತ. ಅಲ್ಲೇನಾದ್ರು ಸ್ವಲ್ಪ ಎಡು ಬಿಟ್ರು ಅಂದ್ರೂ ಕೂಡ ಅಷ್ಟೇ ಪ್ಲೇ ಆಫ್ ಹೋಗೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಇನ್ನ 6ನೇ ಪ್ಲೇಸ್ ಅಲ್ಲಿ CSK ಅವರು ಇದ್ದಾರೆ. ಆಡಿರೋ 8 ಮ್ಯಾಚಸ್ ಅಲ್ಲಿ 3 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದ್ರೆ, 5 ಮ್ಯಾಚ್ ಅನ್ನ ಲಾಸ್ ಆಗಿದ್ದಾರೆ. ಏನಾದ್ರು ಕ್ವಾಲಿಫೈ ಆಗ್ಬೇಕು ಪ್ಲೇ ಆಫ್ ಗೆ ಅಂದ್ರೆ ಇನ್ನ 6 ಮ್ಯಾಚ್ ಕೂಡ ಇದೆ. ಇವರಲ್ಲಿ 5 ಮ್ಯಾಚ್ ಅನ್ನ ಕಂಟಿನ್ಯೂಸ್ ಗೆ ವಿನ್ ಆಗ್ಲೇಬೇಕು. ಒಂದೇ ಒಂದು ಮ್ಯಾಚ್ ಅಲ್ಲಿ ಲಾಸ್ ಆದ್ರು ಅಂದ್ರೆ ಹೊಗೆನೆ ಅಂತ ಹೊರಗಡೆ ಹೋಗ್ತಾರೆ ಅಂತಾನೆ ಕೂಡ ಅರ್ಥ. ಹಾಗಾಗಿ ಇಲ್ಲಿ 6 ಮ್ಯಾಚ್ ಅಲ್ಲಿ 5 ಮ್ಯಾಚ್ ಅನ್ನ ಯಾವ ತರ ವಿನ್ ಆಗ್ಬೇಕು ಅಂತ ನೋಡ್ಬೇಕು. ನಿನ್ನೆ ನೋಡಿದ್ರೆ ಮತ್ತೆ ಲಾಸ್ ಕೂಡ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಮ್ಯಾಚಸ್ ಕೂಡ ಇದೆ, ಅದ್ರಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ಬೇಕು. ಇನ್ನ DC ಟೀಮು 7ನೇ ಪ್ಲೇಸ್ ಅಲ್ಲಿ ಕೂಡ ಇದೆ. ಇಲ್ಲಿ ನೋಡಿ 7ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಆಡಿರೋ 7 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಅನ್ನ ವಿನ್ ಆದ್ರೆ 4 ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ದಾರೆ. ಇವತ್ತು RCB ಮತ್ತೆ DC ಮ್ಯಾಚ್ ಕೂಡ ಇದೆ. ಇದು DC ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ, ಮತ್ತೆ RCB ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅನ್ನ ಯಾರು ವಿನ್ ಆಗ್ತಾರೆ ಅಂತ ಹೇಳೋದೇ ಕಷ್ಟ ಆಗುತ್ತೆ. ಡೆಲ್ಲಿ ಟೀಮಿಗೆ ಕೂಡ ಅಷ್ಟೇ ಇನ್ನು 7 ಮ್ಯಾಚಸ್ ಕೂಡ ಇದೆ. ಅದರಲ್ಲಿ 5 ಮ್ಯಾಚ್ ಅನ್ನ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. 5 ಮ್ಯಾಚ್ ಅಲ್ಲಿ 5 ಮ್ಯಾಚ್ ಅನ್ನ ವಿನ್ ಆಗ್ಲೇಬೇಕು. 7 ಮ್ಯಾಚ್ ಇದೆ, ಅದರಲ್ಲಿ 2 ಮ್ಯಾಚ್ ಲಾಸ್ ಆದ್ರೂ ಕೂಡ ಪರವಾಗಿಲ್ಲ, 5 ಮ್ಯಾಚ್ ಒಟ್ರಾಸಿ ಇವರಲ್ಲಿ ವಿನ್ ಆಗ್ಲೇಬೇಕು. ಇವತ್ತಿಂದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತಪ್ಪ. ಇನ್ನು 8ನೇ ಪ್ಲೇಸ್ ಅಲ್ಲಿ KKR ಇದ್ದಾರೆ, ಮತ್ತೆ 9ನೇ ಪ್ಲೇಸ್ ಅಲ್ಲಿ MI, ಮತ್ತೆ 10ನೇ ಪ್ಲೇಸ್ ಅಲ್ಲಿ LSG. ಇವ್ರು ಫುಲ್ ಡೇಂಜರ್ ಝೋನ್ ಬಿಡಿ. ಇವ್ರೊಂಥರ ಆಟಕೊಂಡು ಲೆಕ್ಕಕ್ಕೆಲ್ಲ ನಾವು ಪ್ಲೇಸಿಗೆ ಹೋಗ್ಬಿಟ್ಟಿದ್ದಾರೆ. LSG ಅವರಂತೂ ಫುಲ್ ಕೆಳಮಟ್ಟ ಅತ್ಲಾಗೆ ಬ್ಯಾಕ್ ಟು ಬ್ಯಾಕ್ ನಿಜವಾಗ್ಲೂ ತುಂಬಾ ಕೆಟ್ಟದಾಗಿ ಫಾರ್ಮ್ ಅನ್ನ ಕಂಡ್ಕೊಂಡು ಇಲ್ಲಿ ಲಾಸ್ ಕೂಡ ಆಗ್ತಿರೋದು LSG ಅವರು. ನಿನ್ನೆ ಎಲ್ಲ ಕೂಡ ಹೋಪ್ ಇಟ್ಕೊಂಡಿದ್ರು LSG ಅವರು ಈಸಿಗೆ ಹೊಡಿತಾರೆ ಅಂತ. 150 ಸ್ಕೋರ್ನ ಕೂಡ ಅವ್ರಿಗೆ ಚೇಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇನ್ನೇನ್ ಇವ್ರು ಪ್ಲೇ ಆಫ್ ಗೆ ಎಂಟ್ರಿ ಆಗ್ತಾರೆ. ಅವರು ಯಾವ ಮೂಲೆಯಿಂದ ನಮಗೆ ಕಾಣಿಸ್ತಾನೆ ಇಲ್ಲ. KKR, MI, LSG ನ ಪ್ಲೇ ಆಫ್ ಗೆ ಎಂಟ್ರಿ ಆಗ್ಬೇಕು ಅಂದ್ರೆ ಇನ್ ಯಾವ್ಯಾವ ಮ್ಯಾಚಸ್ ಇದೆ ಪ್ರತಿಯೊಂದು ಕೂಡ ಹೈ ಮಾರ್ಜಿನ್ ವಿನ್ ಆಗಬೇಕು, ಮತ್ತೆ ಎಲ್ಲಾ ಮ್ಯಾಚಸ್ ಕೂಡ ವಿನ್ ಆಗ್ಲೇಬೇಕು. ಯಾವ್ದಾದ್ರು ಒಂದು ಮ್ಯಾಚ್ ಅನ್ನ ಲಾಸ್ ಆದ್ರೂ ಕೂಡ ಅಷ್ಟೇ ಫುಲ್ ಹೊಗೆ. ಇನ್ನೇನು ಆಲ್ಮೋಸ್ಟ್ ಹೋಗಿದ್ದಾರೆ ಹೊರಗಡೆ. ಇನ್ ಕೇಸ್ ಕ್ವಾಲಿಫೈ ಆದ್ರು ಅಂದ್ರೆ ಏನಾದ್ರು ಮ್ಯಾಜಿಕ್ ಅಂತಾನೆ ಹೇಳ್ಬೇಕು ಅದನ್ನ. ಆಲ್ಮೋಸ್ಟ್ ಇಲ್ಲಿ ಹೊಗೆ. ಇನ್ನೇನಕ್ಕೆ ಅಂದ್ರೆ ಮೇಲ್ಗಡೆ ಅಂತಂತ ಟೀಮ್ಗಳಿದೆ. ಈ ಕಡೆ ಪಂಜಾಬ್, RCB ಮತ್ತೆ SRH. ಈ ಕಡೆ ನೋಡಿದ್ರೆ DC ಕೂಡ ಈಗ ಒಳ್ಳೆ ಫಾರ್ಮ್ ನ ಕೂಡ ಕಂಡ್ಕೊಂಡಿದೆ. ಲಾಸ್ಟ್ ಮ್ಯಾಚ್ ನೋಡ್ತೇವೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಕಾಣ್ತಿದೆ. ಸೊ ಅವ್ರ ಅಗೇನ್ಸ್ಟ್ ಇವ್ರು ಆಡಕ್ ಆಗುತ್ತಾ ನಿಜವಾಗ್ಲೂ ಕೂಡ ಅಂತ ನಿನ್ನೆ KKR ಮೇಲೆ ಈ ಲೆವೆಲ್ಗೆ ಫ್ಲಾಪ್ ಆಗಿ ಹೋಗ್ಬಿಟ್ಟಿದ್ದಾರೆ LSG ಅವರು. ಕಂಬ್ಯಾಕ್ ಮಾಡೋದು ಆಲ್ಮೋಸ್ಟ್ ಡೌಟೇ ಇಲ್ಲ. ಹೊರಗೆ ಹೋದಂಗೆ ಇಲ್ಲಿ KKR, LSG, MI ಆಟಕೊಂಡು ಲೆಕ್ಕಕ್ಕಿಲ್ಲ ಅನ್ನೋ ತರನೇ ಕೂಡ ಆಗೋಗಿದೆ. ಇನ್ನ ಚಾನ್ಸ್ ಇರೋದು ಅಂದ್ರೆ GT ಗೆ ಚಾನ್ಸ್ ಇದೆ, CSK ಗೆ ಚಾನ್ಸ್ ಇದೆ. ಅದು ಕಂಟಿನ್ಯೂಸ್ ಗೆ ವಿನ್ ಆದ್ರೆ, ಇಲ್ಲ ಅಂದ್ರೆ ಇವರು ಆಲ್ಮೋಸ್ಟ್ ಪ್ಲೇ ಆಫ್ ಇಂದ ಹೊರಗಡೆ ಹೋಗ್ಬಿಡ್ತಾರೆ. ಕ್ವಾಲಿಫೈ ಆಗೋದು ಇಲ್ಲಿ ಪಂಜಾಬ್, RCB. ಹೇಳಂಗಿಲ್ಲ, ಏನ್ ಬೇಕಾದ್ರೆ ಆಗ್ಬೋದು ಗುರು. ಇನ್ನು ತುಂಬಾ ಮ್ಯಾಚಸ್ ಕೂಡ ಇದೆಯಲ್ಲ. ಅದರಲ್ಲಿ RCB ಅವರು 3 ಮ್ಯಾಚ್ ನ ವಿನ್ ಆಗ್ಬೇಕು. ಅದಾದ್ಮೇಲೆ ಪಂಜಾಬ್ ಅವ್ರಿಗೆ ಏನ್ ಬಿಡಿ ಹೊಡೆತಾರೆ ಅವರು ಅಂತ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಅದಾದ್ಮೇಲೆ RR ಅವರಿಗೆ ಕೂಡ ಅಷ್ಟೇ ಕ್ವಾಲಿಫೈ ಆಗ್ಬೇಕು ಅಂದ್ರೆ ನೆಕ್ಸ್ಟ್ 3 ಮ್ಯಾಚ್ ನ ವಿನ್ ಆಗ್ಲೇಬೇಕು. ಹಾಗಾಗಿ ನೋಡ್ಬೇಕು ಇನ್ನ ಯಾವ ತರ ಏನು ಅಂತ. ಬಟ್ ಆದ್ರೂ ಕೂಡ ಇನ್ನು ನಾವು ಫೈನಲೈಸ್ ಮಾಡೋಕ್ಕಾಗೋದಿಲ್ಲ ಇಂಥ ಟೀಮ್ಗಳೇ ಎಂಟರ್ ಆಗುತ್ತೆ ಅಂತ. ಇನ್ನೂ ಕೂಡ 30 ಮ್ಯಾಚಸ್ ಕೂಡ ಇದೆ. ಆ ಒಂದು 30 ಮ್ಯಾಚಸ್ ಅಲ್ಲಿ ಏನು ಬೇಕಾದ್ರು ಮೇಲಿರೋ ಕೆಳಗೆ ಬರ್ಬೋದು, ಕೆಳಗಿರೋ ಮೇಲೆ ಕೂಡ ಹೋಗ್ಬೋದು. ನಿಮ್ಮ ಪ್ರಕಾರ ಯಾವ ಟೀಮ್ ಪ್ಲೇ ಆಫ್ಗೆ ಎಂಟರ್ ಆಗ್ತವೆ 4 ಟೀಮ್ಸ್ ಅಂತ ಅದು ಕೂಡ ಕಾಮೆಂಟ್ ಮಾಡಿಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಹಾಕಿ ಲೈಕನ್ನು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.